ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ನೀನು ನಾನೆಂಬ ಭೇದವಿಲ್ಲ, ಭೂಮಿಯು ಸ್ವರ್ಗವಂತೆ. ನೀನು ನಾನೆಂಬ ಭೇದವಿಲ್ಲ, ಭೂಮಿಯು ಸ್ವರ್ಗವಂತೆ. ಕರುಣೆಯು ವಾತ್ಸಲ್ಯ ಸೌಜನ್ಯವು ಲೋಕಕ್ಕೆ ಜೀವವಂತೆ. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸುವ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಭೇದವಿಲ್ಲ, ಭೂಮಿಯು ಸ್ವರ್ಗವಂತೆ. ನೀನು ನಾನೆಂಬ ಭೇದವಿಲ್ಲ, ಭೂಮಿಯು ಸ್ವರ್ಗವಂತೆ. ಕರುಣೆಯು ವಾತ್ಸಲ್ಯ ಸೌಜನ್ಯವು ಲೋಕಕ್ಕೆ ಜೀವವಂತೆ. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸುವ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ?
ಶಬ್ದ ಕೇಳಿ ಎಲ್ಲಾದು ನಾವು ಗ್ರಹಿಸ್ತಾ ಇರ್ತೀವಿ. ಅವ್ರಿಗೆ ಆ ಕಡೆ ಮಾತ್ರನೇ ಗಮನ ಇರೋದ್ರಿಂದ ಚೆನ್ನಾಗಿ ಹೋಗುತ್ತೆ. ಹ್ಯಾಂಡ್ ರೈಟಿಂಗ್ ಮಾತ್ರ ಒಂದಕ್ಕಿಂತ ಒಂದು ಮಕ್ಕಳು ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೀತಾರೆ. ಈಗ ಅವ್ರು ಕಮ್ಯುನಿಕೇಟ್ ಮಾಡೋಕ್ಕೆ ಇವಳಿಗೆ ಈಗ ಇವಳು ಸೆಮೆಸ್ಟರ್ ಇವಳೇ ಫಸ್ಟು ನಮ್ಮ ಶಾಲೆಗೆ ಬಂದಾಗ ಪ್ರಾರಂಭ ಮಾಡಿದಾಗ ಈಗ ಎಷ್ಟು ಮಟ್ಟಿಗಿದ್ದಾಳೆ ಅಂದ್ರೆ ಯಾರು ಹೆಚ್ಚಿನ ಸಮಯ ಶಾಲೆಯಲ್ಲಿದ್ರೋ ಆ ಮಕ್ಕಳಂತೂ ಚೆನ್ನಾಗಿ ಕಲ್ತು ಯಾವ ಪೇರೆಂಟ್ ಮತ್ತೆ 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 ಕರ್ಕೊಂಡು ಹೋಗ್ತಾರೋ ಆ ಮಕ್ಕಳು ಕಲಿತಾ ಇಲ್ಲ. ಈಗ ಇವರೆಲ್ಲ 100% ಫ್ರೀ ಬೋರ್ಡಿಂಗು ಟ್ರೈನಿಂಗ್ ಅಂದರೆ ಗೌರ್ಮೆಂಟ್ ಏನಾದ್ರು ಇದು ಮಾಡುತ್ತಾ? ಗೌರ್ಮೆಂಟಿಂದ 18 ಜನ ಮಕ್ಕಳಿಗೆ ಅಕ್ಕಿ ಮಾತ್ರ ಫ್ರೀ ಆಫ್ ಕಾಸ್ಟಲ್ಲಿ ಬರ್ತಾ ಇದೆ. ಕಲ್ಯಾಣ ಸಂಸ್ಥೆ ಯೋಜನೆ ಇಲ್ಲಿ ಎಲ್ಲರೂ ನಾವೇ ನಮ್ಮ ಸಂಸ್ಥೆ ಮುಖಾಂತರ. ಇಲ್ಲ ಇಲ್ಲ ಸರ್, 100% ಎಲ್ಲ ಕಡೆಯಿಂದ ಬರ್ತಾರ ಮಕ್ಕಳುಗಳು. ತುರುವೇಕೆರೆ, ಕಿತ್ತೂರು, ಚಿಕ್ಕನಾಚಂಡಿ, ಅರಸೀಕೆರೆಯಿಂದ ಇದ್ದಾರೆ, ಮತ್ತು ಹೊಸದುರ್ಗದಿಂದ ಇದ್ದಾರೆ. ಈಗ ಪ್ರಚಾರ ಆದಂಗೆ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಕೆಲವು ಟೀಚರ್ಸ್ಗಳು ಹೇಳಿ ಕಳಿಸ್ತಿದ್ದಾರೆ, ಅಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗ್ತಾ ಇದೆ ಮಕ್ಕಳಿಗೆ, ಅಲ್ಲಿ ಕರ್ಕೊಂಡೋಗಿ ಅಂತ ಅವರೇ ವಾಲಂಟ್ರಿಯಾಗಿ ಪೇರೆಂಟ್ಸು ಹುಡ್ಕೊಂಡು ಬರ್ತಾ ಇದ್ದಾರೆ. ಅದೊಂದು ನಾವು ಕಲಿಕೆ ನಾವು ಅವ್ರ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಾ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಗ್ತಾ ಇದೆ. ನೀವು ಆ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಹೇಳ್ಕೊಡ್ತಾ ಇದ್ದೀರಾ ಅಲ್ವಾ? ನೀವು ಮನೆಯವರು ಅದಕ್ಕೆ ಮಾಡಿದ್ದೀವಿ ಸರ್. ಅದು ಸ್ಪೆಷಲ್ ಟ್ರೈನಿಂಗ್ ಆಗಿರೋದ್ರಿಂದ ನಾವು ಟ್ರೈನಿಂಗ್ ಆದ ನಂತರನೇ ಶಾಲೆ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ವಿ. ಆ ನಂತರ ನನಗೇನು ಟ್ರೈನಿಂಗ್ ಆದ ಕ್ಷಣಕ್ಕೆ ಎಲ್ಲ ಗೊತ್ತಿರಲಿಲ್ಲ. 7-8ನೇ ವರ್ಷ ಜರ್ನಿ ಇದು. ಆ ಪ್ರಯತ್ನ ಸದಾ ಅದೇ ಸರ್ವಸ್ವನು ಅದೇ ಅಂತ ಮಾಡ್ತಿರೋದ್ರಿಂದ ನಮ್ಮಲ್ಲೂ ಕಲಿಕೆ ಚೆನ್ನಾಗಿದೆ, ಅವ್ರಿಗೆ ಚೆನ್ನಾಗಿ ಕಲಿತಾರೆ. ನಿಮಗೆ ಮಕ್ಕಳು ಎಷ್ಟು ಜನ ಸರ್? ಒಬ್ಳು ಮಗಳಿದೆ. ಹೌದಾ? ಏನು ಮಾಡ್ತೀವಿ ಸರ್? ಇನ್ನು ಚಿಕ್ಕವಳು ಸರ್. ಚಿಕ್ಕವಳು. ಸರಿ ಸರ್, ಹೊಡ್ತೀವಿ. ಸರಿ ಸರ್, ಇನ್ನೊಂದ್ಸತಿ ಭೇಟಿ ಆಗೋಣ. ಇರ್ತೀರಲ್ವಾ? ಯಾವ್ದಾದ್ರು ಒಂದು ಫ್ರಿಡ್ಜ್ ಈಗ ಇದು ಮಾಡ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೋರೇಜ್ ಯೂಸ್ ಮಾಡ್ಕೊಳಕ್ಕೆ ಹಾಲು ಗೀಲು ಹೌದು ಹೌದು ಅಲ್ಲ ಬೇಕಾಗುತ್ತೆ. ಇದಕ್ಕೆ ಈ ಹಾಲು ಇಟ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದಿದ್ರು ಇತ್ತು ಒಂದು ಅನುಕೂಲ ಆಗುತ್ತೆ. ಏನಂತ ಈಗ ನಾವು ಈಗ ಚೇಂಜ್ ಮಾಡಬೇಕು ಅಂತಿರೋದನ್ನ ಫ್ರಿಡ್ಜ್ನ ತಗೊಂಬಂದು ಕೊಡ್ಬೋದು. ಚೆನ್ನಾಗಿರೋ ಫ್ರಿಡ್ಜು ಎಲ್ಲರ ಮನೆಗಳಲ್ಲೂ ಚೇಂಜ್ ಮಾಡಿ. ನಾನು ಮೊನ್ನೆ ಕೊಟ್ಟೆ ಕಣಪ್ಪ, ಬರೀ 3,000 ರೂಪಾಯಿ ಕೊಟ್ಟೆ ಒಂದು ಫ್ರಿಡ್ಜ್. ನಾನು ಒಂದು ಇಲ್ಲಿ ಕೊಟ್ಟಿದ್ರು ಆಗೋದು. ಆಮೇಲೆ ಪೂರ್ತಿ ಒಂದು ಮನೆಗಾಗ ಪಾತ್ರೆಗಳು ಎಲ್ಲ ಇತ್ತು ನಮ್ಮಲ್ಲಿ. ನಾನು ಹಳೆ ಪಾತ್ರೆಗೆ ಹಾಕ್ದೆ. ಯಾರಾಗ ಸುಮಾರು ಜನಂಗೆ ಕೇಳಿದೆ, ಯಾರು ಬೇಡ ಅಂತಂದ್ರು. ನನಗೆ ಐಡಿಯಾ ಇದ್ದಿದ್ದು ಅಟ್ಲೀಸ್ಟ್ ಇಲ್ಲಿ ತಗೊಂಬಂದು ಕೊಡ್ಬೋದಾಗಿತ್ತು. ಹೊಸ ಅದಕ್ಕೆ ಎಲ್ಲ ಅದನ್ನು ಅವನು ಖುಷಿ. ಈಗ ನಾನು ಇನ್ನೊಂದು ತಗೊಂಡೋಗ್ಬೇಕು ಅಂತ ಎಲ್ಲರೂ ಹೋಗ್ಬಿಡ್ತಾರೆ ಬಿದ್ದಾಡ್ಕೊಂಡು. ಅವನ 2 ರೌಂಡ್ ಆದ್ಮೇಲೆ ನೀನು ಓಡಿಬಿಡೋದನ್ನು. ಗೇರ್ ಅದು ಸೆಕೆಂಡ್ಗೆ ಹಾಕೊಟ್ಬಿಡಿ. ಒಂದೇ ಸಾಕು ಸರ್, ಎಲ್ಲರೂ ಕೊಡ್ಬೇಡಿ, ಎಲ್ಲದನ್ನು ಕೊಡ್ಬೇಡಿ, ಒಂದೇ ಸಾಕು. ಅವನಿಗೆ ಕೊಡ್ಬೇಡಿ, ಬರಲ್ಲ ಕಷ್ಟ ಸಾಕು. ಅವನಿಗೆ ಒಂದ್ಸರಿ ಕೊಟ್ಟು ಅದಂತೂ ರೈಟ್ ಆಯ್ತೇನಪ್ಪ. ಸೈಕಲ್ ಬೀಳೋ ಚಾನ್ಸ್ ಇರುತ್ತೆ, ಜೀಪಲ್ಲಿ ಬೀಳಲ್ಲ ನೋಡಿ ಬೇಕಾರೆ. ಆಮೇಲೆ ಕಿತ್ಬಿಟ್ರು. ಕೊನೆಗೆ ಬೆಲ್ಟ್ಗೆ ಬಾಕ್ಸ್ ಎಲ್ಲ ಕಿತ್ತಾಕ ಬೆಲ್ಟಿಗೆ ಕಲ್ಲು ಇಟ್ಟೋದ. ಸೈಕಲ್ ತಗೊಂಡು ಯಾರಾನು ಕಲ್ಲು ಇಟ್ಬಿಟ್ಟು ಹೊಡೆದ್ಬಿಟ್ಟ. ಅದು ಬೆಲ್ಟ್ ಕೊನೆಗೆ ಚಡ್ಡಿ ಒಬ್ಬ ತುಳಿಬೇಕು, ಒಬ್ಬ ಎತ್ತದು. ನನಿಬೇಕು ಅಂತ ಕೆಳಗೆ ಇಷ್ಟುದ ಪಟ್ಟಿ ಕೊಡಿರ್ತಾನೆ ಕಬ್ಬಣದ್ದು, ಅದನ್ನು ಮುರಿದಾಕ್ಬಿಟ್ರು. ಅದ್ ನಿಲ್ಲಕ್ಕೆ ಇಲ್ಲ. ಈಗ ಆಕ್ಚುಲಿ ಇವ್ರುಗಳೇ ಜಾಸ್ತಿ ತರಲೆ ಇರೋದು. ಮಾಮೂಲಿ ಮಕ್ಳುಗಳಿಗಿಂತ ತುಂಬಾ ಮೇಂಟೈನ್ ಮಾಡ್ತಿದಾರಲ್ಲ, ಅದು ಗ್ರೇಟ್. ಇವರು ಈ ಒಂದು ಮಕ್ಳುಗಳನ್ನ ಮಂದಿರ ಮಾಮೂಲಿ ಮಕ್ಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ನಾನು ಯಾವಾಗಲಾದ್ರೂ ಪನಿಷ್ಮೆಂಟ್ ಕೊಟ್ರೆ ನನ್ನ ಬೈಕಿಂಗ್ ಕೀ ತಗೊಂಡೋಗಿ ಎತ್ಬಿಟ್ರು, ಟ್ರ್ಯಾಕ್ಟರ್ ಕೀ ತಗೊಂಡೋಗಿ ಎತ್ಬಿಟ್ರು, ಅಮ್ಮನ ಮೊಬೈಲ್ ತಗೊಂಡೋಗ್ಬಿಟ್ಟು ಇಟ್ಗೆ ತಂದು ಚೆಚ್ಬಿಟ್ರು. ಒಂದೊಂದು ಮಾಡಿದ ಇವರು. ಅಲ್ಲ ನಾವಿಗೆ ಸುಮ್ಮನೆ ಒಂದು ಅರ್ಧ ಗಂಟೆ ನೋಡ್ತೀವಿ ಅಷ್ಟೇ ನಾವು. ನೀವು ಅಯ್ಯೋ ಪಾಪ ಅನ್ಕೊಂತೀವಲ್ವಾ, 2 ದಿನ ನೀವು ಇಟ್ಕಂತು ಅಂತಂದ್ರೆ ತರಲೆಗಳು ಇಟ್ಟು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಯಾವಾಗ ಈ ಬಿಲ್ಡಿಂಗ್ ಬಂದ ಮೇಲೆ ವಿಂಡೋ ಹಾಕಿಸ್ದೆ. ಅಶೋಕ ಬಿಲ್ಡ್ಕೊಂಡು ರೋಡ್ನವ್ರು ಹಾಕಿಸ್ಕೊಟ್ರು 4 ವಿಂಡೋ ಸ್ಲೈಡಿಂಗು. ಇಲ್ಲಿ ಏನೋ ತರಲೆ ಮಾಡಿದ್ದೀನಿ, ಹೊಡೆದಿದ್ದೀನಿ, ಏನೋ ಮಾಡಿದ್ದೀನಿ. ಹೋಟ್ ಲಾಸ್ಟ್ ರೂಮಲ್ಲಿ ಮಸ್ಕಿಟೋ ನೆಟ್ಗೆ ಹಾಕ್ಬಿಟ್ಟು ಚುಚ್ಬಿಟ್ಟಾರೆ. ಅದು ಆಕ್ಚುಲಿ ಮೆಟಲ್ ಹಾಕಿರ್ತಾರಲ್ವಾ, ಅದನ್ನೇ ಚುಚ್ಬಿಟ್ಟು ಇಷ್ಟಾಗಲ ಗೊತ್ತ ಮಾಡ್ಬಿಟ್ಟು ನಾನು ವಾರ ಆದ್ಮೇಲೆ ಏನಕ್ಕೆ ಕ್ಯಾಲೆಂಡರ್ ಇಟ್ಟಾರಲ್ಲ ಹೊರದೋಗಿ ಏನಕ್ಕೆ. ವಿಶಾಲವಾದ ಹೃದಯಕ್ಕಿಂತ ಗುಡಿಯು
ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ?